ಕನಕಪುರ ಲಯನ್ಸ್ ಮತ್ತು ಲಿಯೋ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಆಫ್ ಕನಕಪುರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದಿನಾಂಕ 15/5/2026ರಂದು ಲಯನ್ಸ್ ಶಾಲೆಯ 3 ಕೊಠಡಿಗಳನ್ನು ಹೊಂದಿರುವ ನೂತನ ಶಾಲಾ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿ ಮೋಹನ್ ಉದ್ಘಾಟನೆ ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಲಯನ್ಸ್ ಸಂಸ್ಥೆ ಕನಕಪುರ ಅಧ್ಯಕ್ಷರಾದ ಲಯನ್ ನಂದೀಶ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಮನೋಜ್ ಕುಮಾರ್, ನಗರಸಭಾ ಸದಸ್ಯರಾದ ಕಾಂತರಾಜು ಎಂ, ಲಯನ್ಸ್ ಕ್ಲಬ್ ಆಫ್ ಕನಕಪುರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಚಂದ್ರಶೇಖರ್ ಎಂ, ಕಾರ್ಯದರ್ಶಿ ಲಯನ್ ರವಿಪಾಲ್, ಖಜಾಂಚಿ ಎ.ಟಿ. ರವಿ, ಜಂಟಿ ಕಾರ್ಯದರ್ಶಿ ವಿಷ್ಣುಕಾಂತ್ ಟಿ.ಕೆ, ಉಪಾಧ್ಯಕ್ಷ ಅರುಣ್ ಕುಮಾರ್ ಕೆ.ಟಿ, ಲಯನ್ಸ್ ಸಂಸ್ಥೆ ಕಾರ್ಯದರ್ಶಿ ಶಿವಕುಮಾರ್, ಖಜಾಂಚಿ ಪ್ರಶಾಂತ್, ಕಾಂಗ್ರೆಸ್ ಮುಖಂಡರಾದ ಎಚ್.ಕೆ. ರವಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿಯಾದ ಶಿವರುದ್ರಯ್ಯ, ಲಯನ್ಸ್ ಶಾಲೆಯ ಸಿಬ್ಬಂದಿ ವರ್ಗ ಮುಂತಾದವರು ಭಾಗವಹಿಸಿದ್ದರು. ಮಾಡಬಹುದು ಅನ್ನೋದಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸರ್ಕಾರಿ ನೌಕರರ ರಾಜ್ಯ ಖಜಾಂಚಿಗಳಾದಂಥ ಸನ್ಮಾನ್ಯ ಶ್ರೀ ಶಿವರುದ್ರಯ್ಯನವರು ಕೂಡ ನಂದೊಳಗಿನ ಸೇವೆ ಇರಲಿ ಇದಕ್ಕೆ ಈ ಲಯನ್ಸ್ ಕ್ಲಬ್ಗೆ ಅಂತ ಹೇಳಿ ಅವರು ಕೈಲಾದಂಥ ಸೇವೆ ಮಾಡಿದ್ದಾರೆ. ಹಾಗೆ ನಮ್ಮ ಸಮಾಜ ಸೇವಕರು ಹಾಗೆ ಕಾಂಗ್ರೆಸ್ ಮುಖಂಡರಾದಂಥ ಎಚ್.ಕೆ. ರವಿ ಅವರು, ಸ್ವಾಮಿ ನಾವೇನೋ ಈ ಥರ ಬಿಲ್ಡಿಂಗ್ ಮಾಡ್ತಾಯಿದ್ದೀವಿ, ನಿಮ್ಮ ಸಹಕಾರ ಇರಬೇಕು ಅಂತ ಎಲ್ಲ ಹೋಗಿದ್ದಕ್ಕೆ ನನ್ನ ಕೈಲಿಂದ ಏನಾಗುತ್ತೋ ಅದನ್ನು ನಾನು ಮಾಡ್ತೀನಿ ಅಂತ ಅವರು ಕೂಡ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಸಹ ಅವ್ರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಇದೇ ರೀತಿ ಸಹಾಯ ಮಾಡಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಕೇಳಿಕೊಂಡು ನಮ್ಮ ಇದಕ್ಕೆಲ್ಲ ಬೆನ್ನೆಲುಬಾಗಿಟ್ಕೊಂಡು ನಮ್ಮ ಸನ್ಮಾನ್ಯ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ದಿನ. ಅವ್ರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ, ಟ್ರಸ್ಟಿನ ಪರವಾಗಿ, ಕನಕಪುರ ನಾಗರಿಕರ ಪರವಾಗಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಚುಕ್ಕಾಣಿ ಹಿಡೀಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಭಗವಂತನಲ್ಲಿ ಕೇಳಿಕೊಂಡು, ಹಾಗೆ ನಮ್ಮ ಇನ್ನೊಬ್ಬರು ನಾಯಕರಾದಂಥ ಡಿ.ಕೆ. ಸುರೇಶ್ ಅವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಹಾಗೆ ಇನ್ನೊಬ್ಬರು MLC ರವಿ ಅವರು ಕೂಡ ಇದಕ್ಕೆ ಇದು ಮಾಡಿದ್ದಾರೆ. ಹಾಗೆ ನಮ್ಮ ರಾಮನಗರ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಹುಸೇನ್ ಅವರು ಕೂಡ ಇದಕ್ಕೆ ಸರ್ವಿಸ್ಗೆ ನಾನು ನನ್ನ ಕೈಲಾದಂಥ ಸೇವೆ ಮಾಡ್ತೀನಿ ಅಂತ ಅವರು ಸೇವೆ ಮಾಡಿದ್ದಾರೆ. ಬರ್ತಾ ಇದ್ದಾರೆ. ಜಯಲಕ್ಷ್ಮಿ ಶಿವಕುಮಾರ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಜಯಲಕ್ಷ್ಮಿ ಶಿವಕುಮಾರ್ ಅವರು ಕೂಡ ಸಹಾಯ ಮಾಡಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಗೇಶ್ ಅವರು, ಬುದ್ಗುಪ್ಪೆ, ವೇಣುಗೋಪಾಲ್, ಹೀಗೆ ಸುಮಾರು ಜನ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಸಹಾಯ ಮಾಡಲಿ ಅಂತ ಬೇರೆ ರೀತಿಗಳಲ್ಲಿ ಭಗವಂತನಲ್ಲಿ ಕೇಳಿಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರಾದಂಥ ನಂದೀಶ್ ಅವರು ಕೂಡ ಒಂದೆರಡು ಮಾತಾಡಲಿ. ಇವತ್ತು ಒಂದು ಸಂತೋಷವಾದ ದಿನ. ಒಂದು ಲಿಯೋ ಕ್ಲಬ್ ಗ್ರ್ಯಾಂಡ್ ತಗೊಳ್ಳೋದು ಸ್ವಲ್ಪ ರ್ಯಾರು. ನಾನು ಸುಮಾರು ವರ್ಷ ನೋಡ್ತಾ ಇದ್ದೀನಿ ನಮ್ಮ ಡಿಸ್ಟಿಕಲ್ಲಿ ಯಾವ ಲಿಯೋ ಮುಂದೆ ಬಂದು ಗ್ರ್ಯಾಂಡ್ ತೊಗೊಂಡಿದ್ದೀನಿ. ಕನಕಪುರ ಲಿಯೋ ಕ್ಲಬ್ ಅಪ್ಲೈ ಮಾಡಿ ಅದು ನಮ್ಮ ಹತ್ರ ಬಂದಾಗ ಫಸ್ಟ್ ಹೇಳಿ ಸರ್ ಒಂದು ಗ್ರ್ಯಾಂಡ್ ಅಪ್ಲೈ ಮಾಡಬೇಕು, ಏನಾದ್ರು ಮಾಡಬೇಕು ಅಂದರೆ ಅಮಿಗೂ ಬಂದು ಜೊತೆಯಲ್ಲಿ ಡಿ.ಸಿ. ಮಾಡಿದ್ರು. ಅವಾಗ ಕೊಡೋಪ್ಪ ಅಪ್ಲಿಕೇಶನ್ ಕೊಡೋಪ್ಪ ಕಳಿಸ್ಕೊಡೋಣ ಅಂತೇಳಿ ಕಳಿಸಿದ್ದು. ಅಪ್ಲಿಕೇಶನ್ ಕೊಟ್ಟು ಸೈನ್ ಮಾಡಿ ಅದು ಕಳಿಸಿದ್ವಿ. ಆಮೇಲೆ ನಮ್ಮ ಕ್ಯಾಬಿನೆಟಲ್ಲೂ ಅದನ್ನು ಅಪ್ರೂವ್ ಮಾಡಿಸಿ ಇಂಟರ್ನ್ಯಾಷನಲ್ ಕಳಿಸಿದ ಮೇಲೆ ಅವರು ಅಪ್ರೂವ್ ಮಾಡಿಬಿಟ್ರು. ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತು. ನೀವು ಒಂದು ಮಾಧ್ಯಮ ನೀವು 1,30,000 ಕಟ್ಟಬೇಕಂದಾಗ ಒಂದು ಸೆಕೆಂಡ್ ಎಲ್ಲ ಸಣ್ಣ ಆಗ್ಬಿಟ್ಟು ಒಂದು ಸೆಕೆಂಡು. ಆಮೇಲೆ 6 ಜನ ಸೇರ್ಕೊಂಡು ಬಂದು ಅಲ್ಲಿ ಬಂದು ಡಿ.ಸಿ. ಆಫೀಸ್ ಬಂದು ಮಾತಾಡಿಕೊಂಡು ವಿತಿನ್ 2 days ಅದೇ ಒಂದು ಕ್ಲಬ್ಗೆ ಇಮಿಡಿಯೇಟಾಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಎಲ್ಲ ಮಾತಾಡ್ಕೊಂಡು ಮೆಂಬರ್ಸ್ ಮಾತಾಡಿಕೊಂಡು 1.31 lakhs ಇಮಿಡಿಯೇಟಾಗಿ ಡೀಲರ್ಸ್ಗೆ ಕಟ್ಬಿಟ್ರು. ಅದರಲ್ಲಿ ಇನ್ನೊಂದು ಎಡವಟ್ಟು ಏನಾಯ್ತು ಅಂದರೆ ಅವರು ನಿಮ್ಮ ಟ್ರಸ್ಟಿಗೆ ಪೇಮೆಂಟ್ ಮಾಡಲ್ಲ ಅಂತೇಳಿ ನಮಗೆ ಮಾಹಿತಿ ಬಂತು. ಆವಾಗ ಏನಾಗಿದೆ, ನಾವು ಇವರು ಪರ್ಮಿಷನ್ ತೊಗೊಂಡು MCC ಪರ್ಮಿಷನ್ ತೊಗೊಂಡು ಡೀಲರ್ಸ್ ಚಾನಲ್ ಪರ್ಮಿಷನ್ ತೊಗೊಂಡು ನಮ್ಮ ಅಕೌಂಟಿಗೆ ಹಾಕೊಂಡು ನಿಮಗೆ ಅದು 50% ಕೊಟ್ಟಿದ್ವಿ. ಇನ್ನೊಂದು 50% MCC ಅವರು ತಂದಿದ್ದಾರೆ. ಸೊ ಇವತ್ತು ಅದನ್ನು ಸ್ವಲ್ಪ ಕೊಟ್ಬಿಟ್ಟ ಕಂಪ್ಲೀಟ್ ಆಗುತ್ತೆ. ನಂದು ಒಂದೇ ಒಂದು ಮನವಿ ಏನಂದ್ರೆ ಇದನ್ನೇ ಕಂಪ್ಲೀಟ್ ಕ್ಲೋಸ್ ಮಾಡಬೇಕು ಗ್ರ್ಯಾಂಡು. ಯಾಕಂದರೆ ಸುಮಾರು ಗ್ರ್ಯಾಂಡ್ ಕ್ಲೋಸ್ ಮಾಡಿದೆ ನಮಗೆ ಲಾಸ್ಟ್ ಟೈಮ್ ಅದೇ ಪ್ರಾಬ್ಲಮ್ ಆಯಿತು. ನಮ್ಮ ಇಮಿಡಿಯೇಟ್ ಭಾರತ ಡಿಸ್ಟ್ರಿಕ್ಟ್ ಅವರಿಗೆ ಸುಮಾರು ಗ್ರ್ಯಾಂಡ್ ಅವ್ರಿಗೆ ಬಂದಿಲ್ಲ. ಯಾಕಂದರೆ ಒಂದು ಗ್ರ್ಯಾಂಡ್ ಅವಾಗ ಕ್ಲೋಸ್ ಆಗಿರಲಿಲ್ಲ. ಅದರಿಂದ ಸುಮಾರು ಪ್ರಾಬ್ಲಮ್. ಅದರಿಂದ ಈ ಗ್ರ್ಯಾಂಡು ಈ ವರ್ಷನೇ ಮುಗಿಸ್ಬಿಟ್ಟು ಬಿಲ್ ಕ್ಲೋಸ್. ಸೊ ದಟ್ ಮುಂದೆ ಬರುವ ಗವರ್ನರ್ಗೆ ಏನು ಇರಬೇಕಾಗಲ್ಲ. ಅದೇ ನನ್ನ ಪ್ರಾರ್ಥನೆ, ಇನ್ನೇನಿಲ್ಲ. ಆ್ಯಂಡ್ ಈಗಲೇ ಮಾತಾಡ್ತಾ ಇದ್ದೆ, ಸುಮಾರು ನಿಮ್ಮ ಮೆಂಬರ್ಸ್ ಮಾತಾಡ್ತಾ ಇದೆ. ಲಿಯೋ ಸುಮಾರು 55 ವರ್ಷದಿಂದ ಸ್ಟಾರ್ಟ್ ಆಗಿದೆ ಲಿಯೋ. ಇಲ್ಲೇ ಇದ್ದಾರೆ ನಮ್ಮ ವೆಂಕಟರಮಣ ಸ್ವಾಮಿಯವರು.
ಚಾರ್ಟರ್ ಲಿಯೋ ಮೆಂಬರ್ ಅವರು. ಖುಷಿ ಆಗುತ್ತೆ ಬಿಕಾಸ್ ನಮ್ಮ ಡಿಸ್ಟಿಕ್ ಮಾತ್ರ ಅಲ್ಲ, ಇಡೀ ಮಲ್ಟಿಪಲ್ ನಾನು ಹೇಳ್ಬೋದು, ಕನಕಪುರ ಮಾತ್ರ ಲಿಯೋನ ಕನ್ವರ್ಟ್ ಮಾಡೋರು. ಲಿಯೋ ಟು ಲೈನ್ ಪ್ರತಿ ವರ್ಷ ಒಂದು 5 ಜನ, 1 ಲಕ್ಷ ಜನ ಒಳ್ಳೆ ಬರ್ತಾ ಇದ್ದಾರೆ. ನೀವು ತುಂಬ ಸಿಸ್ಟಮೆಟಿಕ್ ಮಾಡ್ತಾ ಇದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್. ಇಂಥ ವಾತಾವರಣದಲ್ಲಿ ಒಂದು ಸ್ಕೂಲ್ ಮಾಡಿ ನನಗೆ ಇನ್ನೊಂದು ಆಸೆ, ಅದಕ್ಕೆ ನೀವು ಬಿಲ್ಡಿಂಗ್ ಕಟ್ಟೋಲ್ಲಿ ಹೇಳಿದೆ ನಿಮಗೆ, ಬಿಲ್ಡಿಂಗ್ ಕಟ್ಟೋಕ್ಕೂ ಒಂದು ಗ್ರಾಂಟ್ ತೊಗೊಂಡು ಕೊಡ್ರಿ, ನಾವು ಖಂಡಿತ ಮಾಡಿಸಿರೋದು ಅಂತ ಆದಾಗ ನಿಮಗೆಲ್ಲ ಹೇಳಿದೆ ನಾನು. ಮಾಡಿ ನೀವು ಮಾಡಿ ಅಲ್ಲಿ ಜಾಗ ಬೇಕಾದ್ರೆ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ವಿಲ್ ಡೆಫ್ಟು ಏನು ಮುಂಬರೋ ಈಶ್ವರನ್ ಸರ್ ಮಾಡ್ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನನ್ನ ಅವಧಿಯಲ್ಲಿ ಬಂದರೆ ಖಂಡಿತ ನಾನು ಫಾರ್ವರ್ಡ್ ಮಾಡಿ ಅವ್ರು ಅಪ್ರೂವ್ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ. really appreciate each and every member of Leo and Lions Club of Kanakpura. Thank you. Thank you. ಚಂದ್ರು ಅವರೇ, ಜಿಲ್ಲಾ ರಾಜ್ಯಪಾಲರಾದಂಥ ಜಿ ಮೋಹನ್ ಅವರೇ, ಲಿಯೋ ಅಧ್ಯಕ್ಷರೇ, ಲಿಯೋ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಂಥ ಗಾನವಿ ಅವರೇ, ಈ ಸಂಸ್ಥೆಯ ಎಲ್ಲ ಕನಕಪುರ ಸಂಸ್ಥೆಯ ಎಲ್ಲ ಹೆಮ್ಮೆಯ ಸದಸ್ಯರೇ, ಹಾಗೆ ಲಿಯೋ ಸಂಸ್ಥೆಯ ಎಲ್ಲ ಸದಸ್ಯರೇ. ನಮ್ಮ ಜಿಲ್ಲೆಯಲ್ಲಿ ಪರ್ಮನೆಂಟ್ ಪ್ರಾಜೆಕ್ಟ್ಗಳು ಭಾಳ ಕಡಿಮೆ. ಅದರಲ್ಲಿ ಹೆಸರಿಗೆ ನಮ್ಮಲ್ಲಿ ಇದ್ದಿದ್ದು ಒಂದೇ ಜಾಸ್ತಿ, ಯಾವಾಗೂ ಇವತ್ತು ನಮಗೆ ಸಿಗ್ತಾ ಇರೋದು, ನೋಡ್ಲಿಕ್ಕೆ ಸಿಗ್ತಾ ಇರೋದು ವೆಸ್ಟ್ ಲಯನ್ ಹಾಸ್ಪಿಟ್ಲು. ಅದೊಂದು ಕಾಣಲಿಕ್ಕೆ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ನಮ್ಮ ಮನೋಜ್ ಅವ್ರದ್ದು ಒಂದು ಬ್ಲಡ್ ಬ್ಯಾಂಕ್ನ ನಾವು ನೆನೆಸ್ಕೊಳ್ತಾ ಇರ್ತೀವಿ. ಕನಕಪುರಕ್ಕೆ ಬಂದಾಗ ರೂರಲ್ ಭಾಗದಲ್ಲಿ ಕನಕಪುರ ಬಿಟ್ಟರೆ ಬೇರೆ ಯಾವುದು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಇರಲಿಲ್ಲ. ಇತ್ತೀಚೆಗೆ ಕಳೆದ ವರ್ಷದಲ್ಲಿ ತುರುವೇಕೆರೆಯಲ್ಲಿ ಒಂದು ಭವನ, ಲಯನ್ಸ್ ಭವನವನ್ನು ನಿರ್ಮಾಣ ಮಾಡಿದ್ರು. ಅದು ಬಿಟ್ಟರೆ ನಮಗೆ ಯಾವುದೇ ವಿಧವಾದಂತಹ ಪರ್ಮನೆಂಟ್ ಪ್ರಾಜೆಕ್ಟ್ಸ್ಗಳು ಇಲ್ಲ. ಸಮಾಜಕ್ಕೆ ಯಾವಾಗಾದರೂ ಏನು ನಾವು ಯಾವಾಗ ಅಂದ್ಕೊಳ್ಳೋದೇನಂದ್ರೆ ಒಂದು ಕೊಟ್ಟೋಗ್ಬೋದು, ಬಿಟ್ಟೋಗೋದು. ಭಾಳಷ್ಟು ಜನ ಕೊಡುಗೆಯನ್ನು ಈ ಡೆವಲಪ್ ಮಾಡಲಿಕ್ಕೆ ಕೊಟ್ಟಿದ್ದೀರಿ. ಇದೆಲ್ಲ ಸಮಾಜಕ್ಕೆ ನಾವು ಬಿಟ್ಟೋಗ್ತಾ ಇದ್ದೀವಿ. ಅಂದರೆ ಸಮಾಜ ಯಾವತ್ತಿದ್ರೂ ಅಜರಾಮರವಾಗಿ ನೀವು ಮಾಡಿದಂಥ ಸೇವೆಯನ್ನು ಖಂಡಿತ ನೆನೆಸ್ಕೊಳ್ಳೋದು. ಜಿಲ್ಲೆಯಲ್ಲಿ ಕೆಲವಾರು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಬೇಕು ಅಂತ ಹೇಳಿದಾಗ ನಿಮ್ಮ ಸಂಸ್ಥೆ ಮುಂದೆ ಬಂದಾಗ ನಾವು ಲಿಯೋಗೆ ಏನಾದರೂ ಮಾಡಿ ಒಂದು ಅನುಕೂಲ ಆಗಬೇಕು ಅಂತ ಹೇಳಿ ಎಲೆಕ್ಟೆಡ್ ಬಾಡಿ ಯಾವತ್ತಿದ್ರೂ ಕೆಲಸ ಮಾಡ್ತಾರೆ. ಆದರೆ ತಗೊಳ್ಳೋಕ್ಕೆ ಮುಂದೆ ಬರೋಂಥ ಜನ ಕಡಿಮೆ ಇದೆ ನಮ್ಮಲ್ಲಿ. ಆದರೆ ನೀವು ಧೈರ್ಯ ತೋರಿಸಿ ಮುಂದೆ ಬಂದರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಆಯಿತು. ಜೀವನ್ ಇರ್ಬೋದು, ಈ ವರ್ಷದ ಸದಸ್ಯರಿರ್ಬೋದು, ಮತ್ತು ಸಂದೀಪ್ ಇರ್ಬೋದು, ಲಿಯೋ ಇದರಲ್ಲಿ ಎಲ್ಲರೂ ಕೂಡ ಭಾಳ ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಡಾಕ್ಟರ್ ವಿಜಯ್ ಕುಮಾರ್ ಅವ್ರನ್ನೆಲ್ಲ ನಾನು ಇವತ್ತು ಸ್ಮರಣೆ ಮಾಡ್ತೇನೆ. ಅವ್ರಿಗೆ ಇದ್ದಂಥ ಕಾಳಜಿ, ಅವರು 50ನೇ ವರ್ಷ ಈ ಸಂಸ್ಥೆನ ಜವಾಬ್ದಾರಿ ತೊಗೊಳ್ಬೇಕು ಅಂತ ಇದ್ದಂಥ ಕಾಳಜಿ, ಮತ್ತು ಎಲ್ಲರನ್ನ ಜೊತೆಯಲ್ಲಿ ತೊಗೊಂಡೋಗ್ಬೇಕು ಅಂತ ಇದ್ದಂಥ ಕಾಳಜಿ. ಕಾರಣ ಅವರ ನಿಧನ ನಿಜಕ್ಕೂ ಕೂಡ ನಮಗೆ ಬೇಸರ ಅನ್ನಿಸ್ತು. ಆದರೆ ಈ ಸಂಸ್ಥೆಗೋಸ್ಕರ ಭಾಳಷ್ಟು ನಿಮ್ಮ ಜೊತೆಲೆಲ್ಲ ಇದ್ದು ಈ ಸಂಸ್ಥೆನ ಬೆಳೀಲಿಕ್ಕೆ ಸಹಕಾರ ಮಾಡಿದಂಥ ಎಷ್ಟೋ ಜನರು ಈ ಸಂಸ್ಥೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಕೂಡ ನಾನು ಸ್ಮರಣೆ ಮಾಡ್ತೀನಿ. ಬರೀ ಇದು ಕೇವಲ ಬಿಗಿನಿಂಗ್ ಅಂತ ಅಂದ್ಕೊಳ್ಳಿ. ಮುಂದೆ ನಿಮ್ಗೆ ಭಾಳ ಜಾಗ ಇದೆ, ಟ್ರಸ್ಟ್ ಇದೆ. ಈ ಟ್ರಸ್ಟನ್ನು ನೀವು ಎಲ್ಲ ರೀತಿಯಾದಂತಹ ಡಾಕ್ಯುಮೆಂಟ್ಸ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಲಯನ್ಸಿಂದ ನಿಮಗೆ ನಿಜಕ್ಕೂ ಕೂಡ ಒಳ್ಳೆ ಗ್ರ್ಯಾಂಟ್ಸ್ನ ತರ್ಬೋದು. ನಮ್ಮಲ್ಲಿ ಕಳೆದ ಒಂದು 3-4 ವರ್ಷದಿಂದ ಸ್ವಲ್ಪ ಸಮಸ್ಯೆಗಳಿತ್ತು. ಒಂದು ಗ್ರ್ಯಾಂಟ್ ಕ್ಲೋಸ್ ಆಗಿರಲಿಲ್ಲ, ಅದು ಗ್ರ್ಯಾಂಟ್ ಹಂಗೆ ಬರ್ತಾಯಿತ್ತು. ಹಾಗಾಗಿ ನಮಗೆ ಈ ವರ್ಷದವರೆಗೆ ಯಾವುದು ಅಪ್ಲೈ ಮಾಡಿದ್ರು ಕಳೆದ ಸಲ ಇರ್ಬೋದು, ಈ ವರ್ಷ ಇರ್ಬೋದು, ಅಷ್ಟೊಂದು ಸಿಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಈ ವರ್ಷ ಒಂದು ತೆರವುಗೊಳಿಸಿದ್ದಾರೆ. ಮುಂದೆ ಈ ಥರ ಡಾಕ್ಯುಮೆಂಟ್ ಇರೋದು, ಪ್ರಾಪರ್ಟಿ ಇದ್ದರೆ ನೀವು ಏನು ಬೇಕಾದರೂ ಪ್ಲಾನ್ ಇಟ್ಕೊಂಡು ಮಾಡಿದ್ರು ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ. ಅದರಿಂದ ಒಂದು ಒಳ್ಳೆ ಪರ್ಮನೆಂಟ್ ಪ್ರಾಜೆಕ್ಟು ಒಂದು ರೂರಲ್ ಭಾಗದಲ್ಲಿ ಆಯಿತು ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ಸಂತೋಷ. ನೋಡಿ, ಲಯನ್ಸ್ ಕ್ಲಬ್ಬು ಕನಕಪುರದಲ್ಲಿ ಒಂದೇ ಇರೋದು. ಬೇರೆ ಬೆಂಗಳೂರಲ್ಲಿ ಬಂದರೆ ಒಂದು 40 ಕ್ಲಬ್ ಇದ್ದಾವೆ, 50 ಕ್ಲಬ್ ಇದ್ದಾವೆ. ಆ್ಯಕ್ಚುಲಿ ಲಯನ್ಸ್ ಇಂಟರ್ನ್ಯಾಷನಲ್ ಕೂಡ ಬಯಸೋದೇನೆಂದರೆ ಒಂದೊಂದು ಡೆಸ್ಟಿನೇಷನಲ್ಲಿ ಒಂದೊಂದು ಕ್ಲಬ್ ಇರಬೇಕು, ಆ ಹೆಸರು ಆಗಬೇಕು ಅಂತ. ನಮ್ಮಲ್ಲಿ ಶಾಶ್ವತ ಯೋಜನೆಗಳು ಕಡಿಮೆ. ನಾವು ನಾರ್ತ್ ಕರ್ನಾಟಕ ಭಾಗಕ್ಕೆ ಹೋದಾಗ ಭಾಳಷ್ಟು ಶಾಶ್ವತ ಯೋಜನೆಗಳನ್ನು ಆಗಿರೋಂಥ ಸಂಸ್ಥೆಗಳಿದ್ದಾವೆ. ಒಂದೇ ಸಂಸ್ಥೆಯಲ್ಲಿ 5-6 ಪ್ರಾಜೆಕ್ಟ್ ಆಗಿರೋಂಥ ಉದಾಹರಣೆಗಳಿದ್ದಾವೆ. ಅವೆಲ್ಲ ನಾನು ಮಲ್ಟಿಪಲ್ ಚೇರ್ಮನ್ ಆದ ನಂತರ ಅವೆಲ್ಲ ವಿಸಿಟ್ ಮಾಡಿದಾಗ ಅನಿಸುತ್ತೆ ನಮ್ಮಲ್ಲಿ ಭಾಳ ಕಡಿಮೆ ಇದೆ. ಬಟ್ ಆದರೆ ಕನಕಪುರದಲ್ಲಿ ಮಾಡಿದ್ದು ನನಗೆ ನಿಜಕ್ಕೂ ಕೂಡ ಖುಷಿ ಆಯಿತು. ನೀವು ಮಾಡಿದಂಥ ಸೇವೆನ ಮೆಚ್ಚಿ ನಮ್ಮ ಲಿಯೋ ಕಳೆದ ಸಾರಿನ ಪ್ರೆಸಿಡೆಂಟ್ಗೆ ಒಂದು ಪ್ಯಾಚ್ ಕೂಡ ಕೊಟ್ಟಿದ್ದಾರೆ. ಶಿವ
ಕಳೆದ ಸಾಲಿನಲ್ಲಿ ನಾನು ಗವರ್ನರ್ ಆಗಿದ್ದಾಗ ನಮಗೆ ಇದ್ದಂಥ ಸರ್ಟಿಫಿಕೇಟ್ನ ಕೂಡ ಒಂದು ತರಿಸಿದೆ ಇಂಟರ್ನ್ಯಾಷನಲ್ ಬಳಿ ಇನ್ನೂ ಒಳ್ಳೆ ಕೆಲಸ ನಿಮ್ಮ ಕನ್ನಡ ಸಂಸ್ಥೆಗಳಿಂದ ಆಗಲಿ. ಇವತ್ತು ಭಾಳ ಉತ್ತಮವಾದಂಥ ಒಂದು ಸೇವಾ ಚಟುವಟಿಕೆ, ಶಾಶ್ವತವಾದಂಥ ಯೋಜನೆಯನ್ನು ಮಾಡಿದ್ವಿ. ಈ ಶಾಶ್ವತವಾದಂಥ ಯೋಜನೆ ಇನ್ನೂ ಹೆಚ್ಚು ದಿನದಲ್ಲಿ ನಿಮ್ಮ ಸಂಸ್ಥೆಯನ್ನು ನಡೀಲಿ. ನಿಮ್ಮ ಸಂಸ್ಥೆ ಯಾವತ್ತೇ ಬಂದರೂ ಕೂಡ ನಾವು ನಿಮ್ಮ ಜೊತೆ ನಿಂತು ಸಹಕಾರವನ್ನು ಕೊಡ್ತೀವಿ. ನಿಜಕ್ಕೂ ಕೂಡ ನೀವು ತಗೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ, ನೀವು ಬಳಕೆ ಮಾಡ್ಕೊಳ್ಳಿ. ನಾವು ಯಾರೇ ಇದ್ರೂ ಸಪೋರ್ಟ್ ಮಾಡೋಕ್ಕೆ ನಿಮಗೆ ಯಾವತ್ತಿದ್ರೂ ನಾವು ತಯಾರಿದ್ದೀವಿ. ಅಂತಾರಾಷ್ಟ್ರೀಯ ಸಂಸ್ಥೆ ಕೂಡ ಕೊಡುತ್ತೆ, ಅವ್ರಿಗೆ ಡಾಕ್ಯುಮೆಂಟ್ ಮಾಡ್ತಾರೆ. ನಿಮ್ಮಲ್ಲಿ ಆ ಡಾಕ್ಯುಮೆಂಟ್ನ ತೊಗೊಂಬಂದು ಕೊಟ್ಟರೆ ನಾವು ಯಾವತ್ತೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನಮ್ಮನ್ನು ಇವತ್ತು ಕರೆಸಿ ಮಾತಾಡಲಿಕ್ಕೆ ಮತ್ತು ಇದನ್ನೆಲ್ಲ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಕನಕಪುರ ಲಯನ್ಸ್ ಸಂಸ್ಥೆ ಹಾಗೂ ಲಿಯೋ ಸಂಸ್ಥೆಗೆ ನನ್ನ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲಿ ಟೇಪ್ ಕಟಿಂಗ್ ಇದೆ. ಸರ್ ಇಲ್ಲಿಂದಲೇ ಲಯನ್ಸ್ ಬಂಧುಗಳೇ, ಈ ದಿನ ಒಂದು ಪವಿತ್ರವಾದ ದಿನ. ನಮ್ಮ ಕನಕಪುರ ತಾಲೂಕಿನ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಜನ್ಮದಿನದ ಪ್ರಯುಕ್ತ ಈ ದಿನ ನಾವು ಲಯನ್ಸ್ ಶಾಲೆಯ 3 ಕೊಠಡಿಗಳನ್ನು ಉದ್ಘಾಟನೆಯನ್ನ ಮಾಡಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಜಿಲ್ಲಾ ರಾಜ್ಯಪಾಲರಾದಂಥ ಜಿ ಮೋಹನ್ ಸರ್ ಅವರೇ, ಮಲ್ಟಿಪಲ್ ಚೇರ್ಪರ್ಸನ್ಸ್ ಆದಂಥ ಮೋಹನ್ ಕುಮಾರ್ ಸರ್ ಅವರೇ, ಮತ್ತೆ ನಮ್ಮ ಪಾಸ್ಟ್ RC ಮನೋಜ್ ಕುಮಾರ್ ಸರ್ ಅವರೇ, ಮಲ್ಟಿಪಲ್ ಸೆಕ್ರೆಟರಿ, ಆಮೇಲೆ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಸರ್ ನಾಗೇಶ್ ರಾವ್ ಸರ್ ಅವರೇ, ಟ್ರಸ್ಟ್ನ ಅಧ್ಯಕ್ಷರಾದಂಥ ಎಂ.ಎನ್. ಚಂದ್ರಶೇಖರ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಖಜಾಂಚಿಗಳಾದಂಥ ವಿ ಶಿವರುದ್ರಯ್ಯ ಸರ್ ಅವರೇ, ಹಿರಿಯರಾದಂಥ ರೈಲ್ವೆ ವೆಂಕಟೇಶನ್ ಅವರೇ, ಈ ಒಂದು ಕೊಠಡಿಗಳ ನಿರ್ಮಾಣಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಕನಕಪುರ ನಗರಸಭೆಯ ಸದಸ್ಯರಾದಂಥ ಎಂ ಕಾಂತರಾಜ್ ಸರ್ ಅವರೇ, ಮಾಜಿ ನಗರಸಭೆ ಅಧ್ಯಕ್ಷರಾದಂಥ ಕಿರಣ್ ರವರೇ, ನಮ್ಮೆಲ್ಲ ಏನು ಲಯನ್ಸ್ ಸಂಸ್ಥೆಯ ನಮ್ಮ ಮುಕುಂದ್ರವರು ಇದ್ದಾರೆ, ಕೋಟೆ ಮುಕುಂದ್ರವರು ಇದ್ದಾರೆ, ಮತ್ತು ಈ ಒಂದು ಎಲ್ಲ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಹಿರಿಯ ಮತ್ತು ಹಿರಿಯ ಸದಸ್ಯರೇ, ನಾವು ಈ ಒಂದು ದಿನ ನೆನೆಸ್ಕೊಳ್ಳುವಂಥ ದಿನ. ಈ ಒಂದು 3 ಕೊಠಡಿಗಳನ್ನು ಅಲ್ಪ ಅವಧಿಯಲ್ಲೇ, ಸುಮಾರು 5 ತಿಂಗಳ ಅವಧಿಯಲ್ಲೇ ದಾನಿಗಳನ್ನ ಹುಡುಕಿ ಒಂದು ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ವಿ. ನಮ್ಮ ಟ್ರಸ್ಟ್ ಅಧ್ಯಕ್ಷರು ಅವರಿಗೆ ಇದು ಈ ಕ್ರೆಡಿಟ್ ಅವ್ರು ಹೋಗಬೇಕು. ಅದ್ರ ಜೊತೆಗೆ ಈ ಸಂಪೂರ್ಣ ಸಹಕಾರ ಈ ಥರನೇ ಮಾಡಬೇಕು, ಹಿಂಗೆ ಮಾಡಿ ಅಂತ ಇದಕ್ಕೆ ಡೈರೆಕ್ಷನ್ಸ್ ಕೊಟ್ಟರು ನಮ್ಮ ಕಾಂತಣ್ಣವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದಕ್ಕೆಲ್ಲ ಮಾಡುವವರು, ಇದಕ್ಕೆಲ್ಲ ಶಕ್ತಿ ಮೀರಿ ಹೋರಾಡುವವರು ನಮ್ಮ ಲಯನ್ಸ್ ಸೆಕ್ರೆಟರಿ ಆದಂಥ ಶಿವಕುಮಾರ್ ಅವರು. ಪ್ರತಿಯೊಂದು ಒಂದು ಕ್ಯೂರಿಂಗ್ ನೀರು ಬೆಳಿಗ್ಗೆ ಹೋದ್ರೆ ಅವ್ರ ಮನೆಯದು ಕ್ಯೂರಿಂಗ್ ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಸ್ಕೂಲ್ ತನಕ ಬರೋದು, ನೀರು ಹಿಡಿದು ಪ್ರತಿಯೊಂದು ಕೆಲಸನೂ ಕೂಡ ಅವ್ರ ಮನೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಏನು ಲಯನ್ ಟ್ರೆಸರರ್ ಆದಂಥ ಸಂಸ್ಥೆ ಟ್ರೆಸರರ್ ಆದಂಥ ಪ್ರಶಾಂತ್ ಅವರು, AT ರವಿ ಅವರು, ರವಿಪಾಲ್ ಅವರು,
ಮತ್ತು ಇನ್ನೂ ಅನೇಕರು ಕೂಡ ಈ ಒಂದು ಕೊಠಡಿಗಳಿಗೆ ಆಗಲಿಕ್ಕೆ ಬಹಳ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕೊಠಡಿಗಳಾಗುವುದಂದ್ರೆ ಫಸ್ಟು ನಮಗೆ ಡಿಸ್ಟ್ರಿಕ್ಟ್ ಇದರಿಂದ ಏನೋ ಒಂದು ಪೇಂಟ್ ಕೊಂಡಿರ್ಬೋದು, ಅದನ್ನು ಕೂಡ ಒಂದು ಯುಟಿಲೈಸ್ ಮಾಡಿಕೊಂಡು ಮಾಡಿದ್ವಿ. ಅದಕ್ಕೆ ಸಹಕಾರವನ್ನು ಕೊಟ್ಟಂತ ಡಿಸ್ಟ್ರಿಕ್ಟ್ ನಮ್ಮ ಗವರ್ನರ್ಗೆ ಮತ್ತು ಎಲ್ಲ ಮಲ್ಟಿಪಲ್ ಚೇರ್ಮನ್ಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ HK ರವಿಯವರು ಕಾಂಗ್ರೆಸ್ ಮುಖಂಡರು ಅವರು ಕೂಡ ಈ ಒಂದು ಕೊಠಡಿಗಳಿಗೆ ಸಹಾಯವನ್ನು ನೀಡಿದ್ದಾರೆ. ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಜಯಲಕ್ಷ್ಮಿ ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ರಾಜ್ಯ ಖಜಾಂಚಿಗಳು ಶಿವರುದ್ರಯ್ಯನವರು ಕೂಡ ಈ ಒಂದು ಕೊಠಡಿಗೆ ಒಂದು ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ವೇಣುಗೋಪಾಲ್ ಅವರು ಇರ್ಬೋದು, ನಮ್ಮ ಗುರುಗುಪ್ಪೆ ನಾಗೇಶ್ವರಗಳು, ಕಿರಣ್ ಇರ್ಬೋದು, ಸೊ ತುಂಬಾ ಇನ್ನೂ ಅನೇಕರು, ಆಮೇಲೆ ನಮ್ಮ ಸಂಸ್ಥೆಯ ಹಲವು ಸದಸ್ಯರು ಕೂಡ ಅವುಗಳನ್ನ ದೈವ ನಾನು ನಮ್ಮ ಮಂಜಣ್ಣ ಮಳಗಾಡ್ ಮಂಜಣ್ಣ ಅವರು ಸಂಸ್ಥೆ ಹೆಸರು ನಾನು ಹೇಳಕ್ ಹೋಗಲ್ಲ. ಅವರು ಕೂಡ ಇದಕ್ಕೆ ಇದಿರೋದ್ರಿಂದ ಅವರು ಕೂಡ ಶಿವಮಾದವರು ಇರ್ಬೋದು, ನಮ್ಮ ಕುಮಾರಣ್ಣ ಎಲ್ಲರೂ ಕೂಡ ಈ ಒಂದು ಕೊಠಡಿಗಳನ್ನ ಸುಸಜ್ಜಿತ ಕೊಠಡಿಗಳನ್ನ ರಾಮಣ್ಣವ್ರು ಇರ್ಬೋದು, ಜೀವನ್ ಎಲ್ಲ ಲಯನ್ ಮತ್ತು ಲಿಯೋ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ಈ ಒಂದು ಕೊಠಡಿಗಳನ್ನ ಆಗ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಕ್ಲಬ್ನ ಪರವಾಗಿ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಈ ಕ್ಲಬ್ ಈ ಕೊಠಡಿಗಳಿಗೆ ಸಹಾಯ ಹಸ್ತವನ್ನು ನೀಡುವುದಕ್ಕೆ ಒಂದು ಸಣ್ಣ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಂಡು ನನ್ನ ಮಾತು. ನಿಧಾನವಾಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದರೆ ಅವರು ಕೂಡ ಸಂಪೂರ್ಣ ಒಂದ್ಮೇಲೆ ಮಾತಾಡೋಣ ಅಂದ್ಬಿಟ್ಟು ಸಹಕಾರವನ್ನು ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ಅವ್ರು ಮೊದಲು ಜಾಯ್ನ್ ಆಗ್ತಾರೆ, ಹಾಗಾಗಿ ಆಮೇಲೆ ನಾನು ನಿಮ್ಗೆ ಕೊಡ್ತಿಲ್ಲ, ವಿಜಯ್ ಕುಮಾರ್ ಸರ್ ಗೌರವ ಕೊಡ್ತಾರೆ. ನಾನು ಅವರು ಅನಿವಾರ್ಯ ಕಾರಣದಿಂದ ಇವತ್ತು ಅವರಿಗೆ ರಾಜಭವನದಲ್ಲಿ ವಿಶೇಷ ಒಂದು ಸನ್ಮಾನ ಇದೆ, ಇವತ್ತು ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಒಂದು ನಮ್ಮ ಕೊಠಡಿಗಳಿಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅವರ ಅನುಭವಿಸಿದ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮತ್ತೆ ನಮ್ಮ ರೈಲ್ವೆ ವೆಂಕಟರಮಣ ಸ್ವಾಮಿ ಅವರಿಗೂ ಕೂಡ ಇದಕ್ಕೆ ಅವ್ರಿಗೂ ಕೂಡ ಈ ದಿನ ಅವರು ಸನ್ಮಾನವನ್ನು ಮಾಡ್ತಾ ಇದ್ವಿ. ಅವರು ಮಾಡಿರ್ತಕ್ಕಂಥ ಈ ಸಂಸ್ಥೆಗೋಸ್ಕರ ಮಾಡಿರ್ತಕ್ಕಂಥ ಸಹಾಯ ಹಸ್ತಕ್ಕೋಸ್ಕರ ಅವರು ಕೂಡ ಈ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಹೌದು